ಫಸ್ಟ್ ಹೆಡಿಂಗ್ 8th ಕ್ವೆಶ್ಚನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನೋಡಿ ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಟೈಪ್ ಇದೆ ತಾನೆ, ನಿಮಗೆ ಆ ಫಾರ್ಮುಲಾ ಗೊತ್ತಿರಬೇಕು. a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಬಂದು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ, ಈ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಈಗ ಸಾಲ್ವ್ ಮಾಡೋಣ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಟೈಪ್ ಇದೆ ತಾನೆ, ಸೊ ಏನು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab. ಓಕೆ, ಇಲ್ಲಿ ನೀವು ಬೇಕಿದ್ರೆ ಉಲ್ಟಾ ಬರ್ದಿದ್ದೀನಿ ಅಷ್ಟೇ ಹಂಗೆ. ಓಕೆ, ನೀವು ಇದನ್ನು ಬೇಕಿದ್ರೆ 3ab ಇಂಟು a ಮೈನಸ್ ಬಿ, a ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 2. ಓಕೆ, ಈಗ ನೀವು ಉಲ್ಟಾ ಬರೆದ್ರೆ ಏನೂ ಚೇಂಜ್ ಆಗಲ್ಲ, ಸೊ 3ab ಇಂಟು a ಮೈನಸ್ ಬಿ ಬರ್ದೆ. ಓಕೆ, ಈಗ ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಎಷ್ಟು 8, 3 2 6 6x ಆಯಿತು ಇಂಟು ಎಕ್ಸ್ ಮೈನಸ್ 2. ಓಕೆ, ಈಗ ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 8. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6x ಇಂಟು ಎಕ್ಸು 6x ಸ್ಕ್ವೇರ್ ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 6 2 12 12x ಆಯಿತು. ಓಕೆ, ಈಗ RHS ಇರೋದೆಲ್ಲ LHS ಕಡೆ ತೊಗೊಂಬಿಡೋಣ. ಎಕ್ಸ್ ಕ್ಯೂಬ್ ಇದೆ ತಾನೆ, ಫಸ್ಟ್ ಈ ಎಕ್ಸ್ ಕ್ಯೂಬ್ ತಗೊಂಡು ಪ್ಲಸ್ ಎಕ್ಸ್ ಕ್ಯೂಬ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಯಿತು. ನೆಕ್ಸ್ಟ್ ಈ ಎಕ್ಸ್ ಸ್ಕ್ವೇರ್ ತೊಗೊಳೋಣ, ಮೈನಸ್ 4x ಸ್ಕ್ವೇರು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ತಾನೆ, ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ ಪ್ಲಸ್ 6x ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆ. ಓಕೆ, ಇಲ್ಲಿ ಏನಿದೆ ಮೈನಸ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಏನಿದೆ ಪ್ಲಸ್ 12x ಇದೆ, ಈ ಕಡೆ ಬಂದರೆ ಮೈನಸ್ 12x ಆಯಿತು. ಇಲ್ಲಿ ಬರೀ ಲಾಸ್ಟಿಗೆ ಇಲ್ಲಿ 1 ಇದೆ ಪ್ಲಸ್ 1, ಈ ಮೈನಸ್ 8 ಈ ಕಡೆ ಬಂದರೆ ಪ್ಲಸ್ 8 ಆಗುತ್ತೆ. ಸೊ RHS ಇರೋದೆಲ್ಲ LHS ತೊಗೊಂಡ್ರಿ. ಈಗ ನೀವು ನೋಡಿದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಓಕೆ, ಇವರಿಬ್ಬರು ಸಾಲ್ವ್ ಮಾಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 6 ಅಲ್ಲಿ 4 ಹೋದರೆ 2x ಸ್ಕ್ವೇರ್, 1 ಮೈನಸ್ ಪ್ಲಸ್ ಇದೆ, ಗ್ರೇಟರ್ ನಂಬರ್ಸ್ ಏನು ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಇಲ್ಲಿ 2 ಮೈನಸ್ ಇದೆ ಅಂದರೆ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ಬೇಕು. ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ, 12x ಪ್ಲಸ್ ಎಕ್ಸ್ ಏನಾಗುತ್ತೆ 13x ಆಗುತ್ತೆ. ಓಕೆ, ಈಗ 1 ಪ್ಲಸ್ 8 ಏನಾಯಿತು 9 ಆಯಿತು. ಓಕೆ, ಈಗ ನೀವು ನೋಡಿದ್ರೆ ಹೈಯೆಸ್ಟ್ ಪವರ್ ಏನಿದೆ 2 ಇದೆ, ಹೈಯೆಸ್ಟ್ ಪವರ್ 2 ಇದೆ ಅಂದರೆ ಅದನ್ನ ಏನಂತ ಕರಿತೀವಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಇದು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೋದಾ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದು ಆಲ್ರೆಡಿ ಆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಸೊ ನಾವೇನು ಬರಿತೀವಿ ಇಲ್ಲಿ, ಸಿನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax square plus bx plus c equal to 0, okay, it is a quadratic equation ಅಂತ ಬರೀತೀವಿ. ಓಕೆನಾ, ಸೊ ಹೈಯೆಸ್ಟ್ ಪವರ್ 2 ಇರೋದ್ರಿಂದ ಇದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ.